ಹಾಯ್ ನಮಸ್ಕಾರ ಎಲ್ಲರಿಗೂ. ಚೆಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ರೆಡಿಯಾಗಿ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ, ಫ್ರೀ ಇದೆ ಹೊರಗಡೆ ಹೋಗೋಣ ಅಂಥೇಳಿ. ಹಾಗಾಗಿ ಸರಿ ಆಯಿತು ಬಾ, ನಾನು ಫ್ರೀ ಇದ್ದೀನಿ ಹೋಗೋಣ ಅಂತ ಹೇಳಿದ್ಲು. ಹಾಗಾಗಿ ಫ್ರೆಂಡ್ ಮನೆ ಹತ್ರ ಹೊರಟೆ. ಅಲ್ಲಿ ಬಂದೆ ನೋಡಿ. ಬಂದು ನೋಡಿದ್ರೆ ಮೇಡಮ್ ಅವರು ಬುಕ್ಸ್ ಓದ್ತಾ ಕೂತಿದ್ದಾರೆ. ಎಷ್ಟು ಡೀಪಾಗಿ ಓದ್ತಾ ಇದ್ದಾಳೆ ಅಂದರೆ ನೋಡಿ, ಬರಲಿಟ್ಕೊಂಡು ಓದ್ತಾ ಇದ್ದಾಳೆ, ಲೈನ್ ಮಿಸ್ ಆಗಬಾರ್ದು ಅಂತ. ಅಷ್ಟು ಡೀಪಾಗಿ ಓದ್ತಾ ಇದ್ಲು. ಅವಳು ಎಷ್ಟೇ ಮಾತಾಡ್ಸಿದ್ರು ಅಲ್ಲಿ ಒಂದು ಫುಲ್ ಸ್ಟಾಪ್ ಅಂತ ಬರಬೇಕು, ಅಲ್ಲಿವರೆಗೆ ಅವಳು ಸ್ಟಾಪ್ ಮಾಡಲ್ಲ. ಹಾಗಾಗಿ ನಾನು ಕಾಯ್ತಾ ಇದ್ದೆ. ಹಾಗೆ ಮಕ್ಕಳಿದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ವೀಡಿಯೋ ಮಾಡ್ತಾ ಇದ್ದಿದ್ದಕ್ಕೆ ನಮ್ಮ ಹುಡುಗಿ ಏನೋ ಮಾತಾಡ್ತಿದ್ದಾಳೆ, ಕೇಳ್ಕೊಂಡು ಬನ್ನಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ. ಫೈಟಿಂಗ್ ನಡೀತಾ ಇದೆ ರತಿ ಮತ್ತು ಅಪ್ಪು ಮಧ್ಯ. ಅಲ್ಲಿಂದ ಬಟ್ಟೆ ಶಾಪ್ಗೆ ಹೋಗೋಣ ಅಂತ ಮಕ್ಕಳ ಜೊತೆ ಹಂಗೆ ಒಂದಷ್ಟು ತಲಾಟೆಗಳು ಮಾಡಿಕೊಂಡು ಅವ್ರ ಜೊತೆ ಎಲ್ಲ ರೇಗಿಸ್ಕೊಂಡು ಹಂಗೆ ಸೀದಾ ನಾವು 3 ಜನ ಹೊರಟಿದ್ದು ಬಟ್ಟೆ ಅಂಗಡಿಗೆ. ಏನು ತಗೊಂಡಿದ್ದೀವಿ ಅಂತ ಹೆಣ್ಮಕ್ಳು ಬಟ್ಟೆ ಇರೋದು. ಗುರು, ಇಲ್ಲಿ ಹೆಣ್ಮಕ್ಳು ಬಟ್ಟೆ ಮಾತ್ರ ಇರೋದು, ಏನಕ್ಕೆ ಬರ್ತಾ ಇದೆಯಾ? ಹೆಣ್ಮಕ್ಳಿದ್ದಾರೆ ಅಂತ. ಹೆಣ್ಮಕ್ಳಿಂದ ಭಾಳ ಚೇಂಜ್ ಆಗ್ತೈತಿ ಅಂತೆ. ಹಾಗಾಗಿ ಬಟ್ಟೆ ಶಾಪಿಗೆ ಬಂದಿದ್ದಾನೆ. ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ತಾಯಿದ್ದೀವಿ. ಹೀಗೆ ಒಂದಷ್ಟು ನೋಡಿದ್ವಿ. ನಾವೇನೋ ನಮಗೆ ಬೇಕು ನೋಡ್ತಾ ಇದ್ದೀವಪ್ಪ. ನೋಡಿ ನಮ್ಮ ಫ್ರೆಂಡ್ನ, ಅವನು ನೋಡ್ತಿದ್ದಾನೆ. ನಿಮ್ಮ ಹುಡುಗಿ ಕೊಡಿಸ್ಬಿಟ್ಟು ಕೇಳು. ಇಲ್ಲ ನಾನೇ ಬರಲ್ಲ. ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ, ಗೊತ್ತಿರೋರ ಜೊತೆ ಬೆರೀರಪ್ಪ ಅಂತಾರೆ. ಗೊತ್ತಿರೋ ನೀವುಗಳೇ ಹಿಂಗೆ ಮಾಡಿಬಿಟ್ರೆ ಇನ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡೋದು? ಹೀಗೆ ಅವನೊಂದಷ್ಟು ಕಾಲು ಎಳ್ಕೊಂಡು ಅಲ್ಲಿಂದ ನಾವು ಸೀದಾ ಹೊರಟಿದ್ದು ಮನೆ ಕಡೆಗೆ ಅಂತ ಹೊರಟ್ವಿ. ಫ್ರೆಂಡ್ ಮನೆ ಕಡೆಗೆ ಅಂತ. ಅಲ್ಲಿ ದೇವಸ್ಥಾನದಲ್ಲಿ ಊಟ ಕೊಡ್ತಾಯಿದ್ರು. ಎಲ್ಲರೂ ಹಿಡ್ಕೊಂಡು ಹೋಗ್ತಾ ಇದ್ದದ್ದು ನೋಡ್ಬಿಟ್ಟು ನಮ್ಮ ಹೋಗೇ ಹೋಗೋಣ, ಊಟ ತಿನ್ಬೇಕು ನಾನು, ಬಾ ಅಂತೇಳಿ ಕರ್ಕೊಂಡು ಹೋದ್ಲು. ನೋಡಿ, ದೇವಸ್ಥಾನಕ್ಕೆ ಹೋಗ್ತಾಯಿಲ್ಲ, ಊಟ ತಿನ್ನಕ್ಕೆ ಹೋಗ್ತಾಯಿದ್ದೀವಿ. ದೇವ್ರಿಗೆ ಕೈ ಮುಕ್ಕೊಳ್ಳಿ. ಎಲ್ಲಮ್ಮ ತಾಯಿ, ರೇಣುಕಾ ದೇವಿ ತಾಯಿ, ಕೈ ಮುಗಿದು ಹಾಗೆ ಸೀದಾ ಊಟದ ಕಡೆ ಹೊರಟ್ವಿ. ಅಷ್ಟೊಂದೇನು ಜನ ಇರಲಿಲ್ಲ. ನಾವು ಹೋಗೋಷ್ಟರಲ್ಲಿ ತುಂಬ ಲೇಟಾಗಿತ್ತು. ನಾವು ಹೋದಾಗ 3:30 ಅಷ್ಟೊತ್ತಾಗಿತ್ತು. ಹಾಗಾಗಿ ಖಾಲಿ ಆಗಿದ್ರು ಜನ ಎಲ್ಲ ತುಂಬ. ಊಟ ಹಾಕ್ಸ್ಕೊತಾ ಇದ್ದಾನೆ. ಅವಳು ಆಲ್ರೆಡಿ ಹಾಕ್ಸ್ಕೊಂಡು ಹೋಗಿ ನಿಂತಿದ್ಲು. ಊಟ ಹಾಕ್ಸ್ಕೊಂಡು 3 ಜನ ಹೋಗಿ ಕೂತ್ಕೊಂಡು ಪ್ರಸಾದ ತಿಂದು ಇದು ರಿಯಲ್ ವಾಯ್ಸ್ ಕೇಳಿಬಿಟ್ಟು ನಗು ಬಂದ್ಬಿಡುತ್ತೆ. ಹಂಗಾಗಿ ನಾನೇ ಮ್ಯೂಟ್ ಮಾಡಿದ್ದೀನಿ. ನಮ್ದೆಲ್ಲ ದೇವಸ್ಥಾನದ ಊಟ ಮುಗೀತು. ಯಾವುದೇ ದೇವಸ್ಥಾನದಲ್ಲೂ ಪ್ರಸಾದ ಕೊಟ್ಟರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಬರ್ತೀವಿ. ಮನೆಗೆ ಹೋಗ್ಬಿಟ್ಟು ಪಾತ್ರೆ ತಗೋಲ್ಲ, ಮನೆ ಸಂರಕ್ಷಣೆ ಒಳ್ಳೆ ಐಡಿಯಾ. ಖಾಲಿ ಹೋಗ್ತಾ ನೀವು ಹಂಗೋಗು, ಆಮೇಲೆ ಬರ್ತೀವಿ. ಹೊಟ್ಟೆ ತುಂಬ ಊಟ ತಿಂದು ಡ್ಯಾನ್ಸ್ ಮಾಡ್ತಿದ್ದಾಳೆ ನೋಡಿ. ನಾವು ಹಂಗೆ ಮುಗಿಸ್ಕೊಂಡು ಬಂದ್ವಿ. ಬರ್ತಾ ಒಂದುವೇ ಜ್ಯೂಸ್ ಸೆಂಟರ್ ಇತ್ತು. ಹಂಗಾಗಿ ಎಲ್ಲ ಲೈಟಾಗಿ ಎಸ್, banana juice with ice sugar. Banana juice with ice sugar. Huh?
ವಾಟರ್ ಮಿಲನ್ ನನಗೆ. ಎಂಥ ಡೈಲಾಗ್ ಬಂತು ಗೊತ್ತಾ? ಜ್ಯೂಸ್ ಕುಡಿದು ಜ್ಯೂಸ್ ಸೆಂಟರ್ ಅವ್ರನ್ನೊಂದಷ್ಟು ಕಾಲ ಎಳೆದು ಪಾಪ ಅವ್ರ ಜೊತೆ ನಗಾಡಿಕೊಂಡು ಅಲ್ಲಿಂದ ನಾವು ಸೀದಾ ಹೊರಟಿದ್ದು ನಮ್ಮ ಬೇಬಿ ಮನೆಗೆ. ಬನ್ನಿ ಮಾತಾಡ್ಸ್ಕೊಂಡು ಬರೋಣ ಅವಳನ್ನು. ಬೇಬಿ ಮನೆಗೆ ಬಂದು ಅವ್ರು ನಾಕ್ ಮಾಡಿ ಅಂದಾಗೆ ಅವಳ ಮನೆ ಇತ್ತು. ಹಂಗಾಗಿ ಅವಳನ್ನ ಮಾತಾಡ್ಸ್ಕೊಂಡು ಅವಳಿಗೊಂದು ಹಗ್ ಕೊಟ್ಟು ಅವಳನ್ನೊಂದಷ್ಟು ಕಾಲು ಎಳೆದು ಮಕ್ಕಳಿದ್ರು, ಟ್ಯೂಷನ್ ಮಕ್ಕಳು, ಅವ್ರ ಜೊತೆ ಮಾತಾಡಿಕೊಂಡು ಅಲ್ಲಿಂದ ಸೀದಾ ನಾವು ಹೊರಟು ಬಂದಿದ್ದು ಮನೆ ಕಡೆಗೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ತುಂಬ ಖುಷಿಯಾಗಿ ವ್ಲಾಗ್ ಮಾಡೋಕ್ಕೆ ನಮಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಬಾಯ್ ಬಾಯ್.